ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇಲ್ಲಿಯ ತನಕ ನಡೆದಂಥ ಅರ್ಧಕ್ಕರ್ಧ SIR ಕ್ಯಾನ್ಸಲ್, ಮಹತ್ವದ ನಿರ್ಣಯಕ್ಕೆ, ಮಹತ್ವದ ಆದೇಶಕ್ಕೆ ಇದೀಗ ಕ್ಷಣಗಣನೆ ಕೂಡ ಆರಂಭವಾಗಿದೆ. ಒಂದು ಹಂತಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ಗೆ ಮುಜುಗರ, ಜೊತೆಗೆ ಗೆದ್ದು ಬೀಗಿದಂಥ ಒಕ್ಕಲಿಗ ನಾಯಕ HD ಕುಮಾರಸ್ವಾಮಿ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಒಂದು ಹಂತಕ್ಕೆ ಅಡ್ಡ ಮತದಾನ ಯಾವ ಹಂತಕ್ಕೆ ಸದ್ದನ್ನು ಮಾಡ್ತು ಅಂದರೆ ಇಡೀ ದೇಶದಲ್ಲಿ ರಾಜ್ಯ BJP, ಇಡೀ ದೇಶದ BJPಯ ಮಾನ ಮರ್ಯಾದೆಯನ್ನು ಹರಾಜು ಹಾಕಿಬಿಡ್ತು. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಬಿಡದಿ ಟೌನ್ಶಿಪ್ ವಿಚಾರ ಕುಮಾರಸ್ವಾಮಿಗೆ ಒಂದು ನೈತಿಕ ಹಕ್ಕಿನ, ನೈತಿಕ ಒಂದು ಗೌರವದ ಪ್ರಶ್ನೆ ಆಯಿತು, ಘನತೆಯ ಪ್ರಶ್ನೆ ಆಯಿತು. ಅದನ್ನೂ ಕೂಡ ಅವರು DK ವಿರುದ್ಧ ಮೆಟ್ಟಿ ನಿಂತಿದ್ದರು. ಆದರೆ ವಿರೋಧ ಪಕ್ಷಗಳಿಗೆ ಒಂದು ಹಾಸಿಗೆ ಹಾಕಿಕೊಟ್ಟಷ್ಟು ಅಥವಾ ಒಳ್ಳೆಯ ಒಂದು ಅವಕಾಶ ಕೊಟ್ಟಿದ್ದು ಅದ್ಯಾವುದಂದರೆ ಇದೇ SIR ವಿಚಾರ. SIR ಅಂದ್ಕೊಳ್ಳಿ ಅದು ಕಾಂಗ್ರೆಸ್ ವಿರೋಧ ಮಾಡಬೇಕಿತ್ತು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಆದಂಥ SIRನ್ನು, ಅದರ ನೀತಿಗಳನ್ನು, ನಿಯಮವನ್ನು ಮತ್ತು ಕೆಲವೊಂದು ಗೊಂದಲಗಳ ಬಗ್ಗೆ ಪ್ರಶ್ನೆ ಮಾಡಿ ಇದೊಂದು ಸರ್ವಾಧಿಕಾರಿ ಧೋರಣೆ ಎನ್ನುವಂಥ ನಿಟ್ಟಿನಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ BJP ವಿರುದ್ಧ ಹೋರಾಟ ಮಾಡಿತ್ತು ಮತ್ತು SIR ಕಾನೂನಿಗೆ ವಿರೋಧವಾಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ಮಾಡಿತ್ತು. ಆದರೆ ಕರ್ನಾಟಕದ ವಿಚಾರದಲ್ಲಿ ಎಲ್ಲವೂ ಉಲ್ಟಾ ಪಲ್ಟಾ. ಇಡೀ ದೇಶದಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರ ಬೆಳವಣಿಗೆ ಅಥವಾ ಅವರ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಇಡೀ ವಿಪಕ್ಷಗಳು ಎಲ್ಲವೂ ಕೂಡ BJP ಅಂತ ಮುಖ ಮಾಡಿದ್ರೆ, ನಮ್ಮ ರಾಜ್ಯದಲ್ಲಿ ಅಡ್ಡ ಮತದಾನ ಮಾಡುವ ಮುಖಾಂತರ ರಾಜ್ಯ BJP ಕಾಂಗ್ರೆಸ್ ಕಡೆ ವಾಲಿತ್ತು. ಇದು ಒಂದು ಹಂತ. ಮತ್ತೊಂದು ಹಂತದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ SIR ವಿರುದ್ಧ ಹೋರಾಟವನ್ನು ಮಾಡ್ತಿದ್ರೆ, ಇದೀಗ ನಮ್ಮ ಕರ್ನಾಟಕದ ಎಲ್ಲವೂ ಉಲ್ಟಾ ಪಲ್ಟಾ. ರಾಜ್ಯ BJP SIR ವಿರುದ್ಧ ಹೋರಾಟ ಮಾಡ್ತಿದೆ. ನೋಡಿ ಎಂಥ ಒಂದು ವಿರುದ್ಧಾರ್ಥಕವಾದಂಥ ಕ್ರಿಯೆ ಅದು. ಯಾಕಂದರೆ ಜೂನ್ 30ರಿಂದ ಆರಂಭವಾದಂಥ ರಾಜ್ಯದಲ್ಲಿ ಆರಂಭವಾದಂಥ SIR ಪ್ರಕ್ರಿಯೆ ಅಂದರೆ ಅನರ್ಹ ಮತದಾರರನ್ನ ಹೊರಗಿಡುವಂಥ ಕ್ರಿಯೆ, ಜೊತೆಗೆ ಅರ್ಹ ಮತದಾರರನ್ನ ಮತಪಟ್ಟಿಯಲ್ಲಿ ಸೇರಿಸುವಂಥ ಕ್ರಿಯೆ ಇದೆಯಲ್ಲ, ಆ ಕಾರ್ಯ ಇದೆಯಲ್ಲ, ಅದು ಜೂನ್ 30ರಿಂದ ಇನ್ನು ಜುಲೈ 29ರ ತನಕ ನಡೆಯಬೇಕಿದೆ. ಆದಂಥ 5-6 ದಿನದಲ್ಲಿ SIR ಯಾವ ಲೆವೆಲಿಗೆ ಹಳ್ಳ ಹಿಡಿದೋಯ್ತಂದರೆ, ಗೊಂದಲದ ಮೇಲೆ ಗೊಂದಲ. ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದು ಪರಿಕಲ್ಪನೆ ಇತ್ತ, ಅಥವಾ ರಾಜ್ಯ ಕಾಂಗ್ರೆಸ್ ಇದನ್ನು ಹಳ್ಳ ಹಿಡಿಸಬೇಕು ಅಥವಾ ತಮಗೆ ಬೇಕಾದಂತೆ ಮಾಡಿಸ್ಬೇಕು ಅನ್ನುವಂಥ ಒಂದು ಯೋಚನೆ ಇತ್ತ. ಇವೆಲ್ಲದರಿಂದ ಗೊಂದಲಕ್ಕೆ ಒಳಗಾದಂಥ ಮತದಾರರು, ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಇದೀಗ ಗೊಂದಲಕ್ಕೆ ಈಡಾಗಿದ್ದಾರೆ. ಮತ್ತು ಇದೀಗ NDA ನಿಯೋಗ ನೇರವಾಗಿ ತನ್ನ ಒಂದು ಉನ್ನತವಾದ ಸಮಿತಿಯೊಂದಿಗೆ ರಾಜ್ಯ ಚುನಾವಣಾ ಆಯೋಗಕ್ಕೂ ಭೇಟಿ ಕೊಟ್ಟು ಒಂದು ವರದಿಯನ್ನು ಕೊಟ್ಟಿದೆ ಮತ್ತು ಸಾಕ್ಷ್ಯ ಸಮೇತವಾಗಿ ದೂರನ್ನು ನೀಡಿ SIR ಪ್ರಕ್ರಿಯೆಯನ್ನು ಕ್ಯಾನ್ಸಲ್ ಮಾಡಬೇಕು, ಜೊತೆಗೆ ಕೆಲವೊಂದು ಮೇಲುಸ್ತುವಾರಿ ಮುಖಾಂತರ ಹೊಸದಾಗಿ SIR ಮಾಡಬೇಕೆನ್ನುವಂಥ ದೂರನ್ನು ಕೊಟ್ಟಿದೆ. ದೂರನ್ನು ಕೊಡುವಾಗ ಯಾರಿದ್ರು ಅಥವಾ SIRನಲ್ಲಿ ಏನಾಯಿತು ಅನ್ನೋದನ್ನು ನೋಡ್ತಾ ಹೋದರೆ, SIR ಪ್ರಕ್ರಿಯೆ ಹೇಗಾಗುತ್ತೆ, BLOಗಳು ಗ್ರೌಂಡ್ ಲೆವೆಲಲ್ಲಿ ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ಬರ್ತಾರೆ. ಅದಾದ ನಂತರ ಕೆಲವು ದಿನಗಳ ನಂತರ ಹೋಗಿ ಆ ಎನ್ಯುಮರೇಷನ್ ಫಾರ್ಮಿಗೆ ಬೇಕಾದ ಡಾಕ್ಯುಮೆಂಟ್ಸು ಫಿಲಪ್ ಮಾಡಿಕೊಂಡು ತಾವು ಪಡೆದ ಸಿಗ್ನೇಚರ್ನ ಹಾಕ್ಕೊಂಡು, ಕೊಟ್ಟವರ ಸಿಗ್ನೇಚರ್ ಹಾಕ್ಕೊಂಡು ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದಾದ ನಂತರ SIR ಪ್ರಕ್ರಿಯೆ ಮುಕ್ತಾಯವಾಗುತ್ತೆ. ಆದರೆ ಆಗ್ತಾ ಇರುವಂಥ ಒಂದು ಸನ್ನಿವೇಶ ಅಂದರೆ, BLOಗಳ ಮೇಲೆ ವಿಲೇಜ್ ಅಕೌಂಟೆಂಟ್ ಆರ್ ರೆವೆನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ, ಅವರ ಮೇಲೆ ತಹಸೀಲ್ದಾರ್ ಇರ್ತಾರೆ, ಅವ್ರ ಮೇಲೆ AC ಇರ್ತಾರೆ, ಅವ್ರ ಮೇಲೆ DC ಇರ್ತಾರೆ, DC ಮೇಲೆ ಚುನಾವಣಾ ಆಯೋಗದ ಒಂದು ಆಯುಕ್ತರು ಕೂಡ ಇರ್ತಾರೆ. ಆದರೆ ಒಬ್ಬರ ಮಾತು ಒಬ್ಬರು ಕೇಳ್ತಾರ ಅಥವಾ ಯಾರಿಗಾದ್ರೂ ಒಂದು ಪರಿಕಲ್ಪನೆ ಇದೆಯಾ, ಯಾವುದು ಗೊತ್ತಿಲ್ಲ. ಸಾಮೂಹಿಕವಾಗಿ SIR ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. BLOಗಳ ಕಾಂಟ್ಯಾಕ್ಟ್ ಇಲ್ಲ, ಹಳ್ಳಿಗಳಲ್ಲಿ BLO2 ಕೂಡ ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ಅಯೋಮಯ. ತಮ್ಮ ಮೂಗಿನ ನೇರಕ್ಕೆ ಎಲ್ಲವೂ ಕೂಡ ಆಗ್ತಿದೆ. ಅದರಲ್ಲೂ ಮುಖ್ಯವಾಗಿ ರಾಮನಗರದಲ್ಲಿ ಚೌಟ್ರಿ, ಮಸೀದಿ, ಅದು ಇದು ಸಿಕ್ಕ ಸ್ಥಳದಲ್ಲಿ ಸಾಮೂಹಿಕ ಒಂದು SIR ಮಾಡ್ತಿದ್ದಾರೆ. ಜೊತೆಗೆ ಸಾಮೂಹಿಕ SIR ಕೂಡ ಶಿಕ್ಷಾರ್ಹ ಅಪರಾಧ ಎನ್ನುವುದು ಕೂಡ ಕಾನೂನಿನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಇದರ ಜೊತೆಗೆ ಇದೀಗ ನಿನ್ನೆ ದೂರನ್ನು ಕೊಟ್ಟಿದ್ದಾರೆ, ಸಾಕ್ಷ್ಯ ಸಮೇತವಾದ ದೂರನ್ನು ಚುನಾವಣಾ ಆಯೋಗ ಕೊಟ್ಟಿದ್ದಾರೆ. ಮತ್ತು ಇವತ್ತು ನಾಳೆ ಕುಮಾರಸ್ವಾಮಿ ಅವರು ಕೇಂದ್ರ ಚುನಾವಣಾ ಆಯೋಗಕ್ಕೂ ದೂರು ಕೊಡುವಂಥ ಸಾಧ್ಯತೆ ಇದೆ. ಆದರೆ ಮೊದಲ ಹಂತವಾಗಿ ರಾಜ್ಯ ಇದನ್ನು ನಡೆಸ್ತಾ ಇರುವುದನ್ನು, ರಾಜ್ಯ ಚುನಾವಣಾ ಆಯೋಗ ನಡೆಸ್ತಾ ಇರುವುದರಿಂದ ರಾಜ್ಯಕ್ಕೆ ಮೊದಲು ದೂರನ್ನು ಕೊಟ್ಟಿದ್ದಾರೆ. ದೂರನ್ನು ಕೊಡುವಾಗ ಕೂಡ ರಾಜಕೀಯ ಕಂಡು ಬರ್ತಾ ಗೊತ್ತಿಲ್ಲ. ರಾಜ್ಯ ನಾಯಕರು ಅಷ್ಟಾಗಿ ಮಿಂಚ್ತಾ ಇರಲಿಲ್ಲ. ಮುಖ್ಯವಾಗಿ ಕೇಂದ್ರ ನಾಯಕರು ನೋಡಿ, ಕುಮಾರಸ್ವಾಮಿ ಅವರು ಹೋರಾಟ ಮಾಡಿದ್ರು. ಅವ್ರ ಜೊತೆ ನಮ್ಮ ರಾಜ್ಯ ನಾಯಕರಾದಂಥ ವಿಜೇಂದ್ರ ಸೀಟರವಿ ಅವರು ಮಾತಾಡಿದರೆ ಅದು ಕುಮಾರಸ್ವಾಮಿ ಅವರ ಪಾಲಾಗ್ತಿತ್ತು ಅನ್ನುವಂಥ ಕಾರಣಕ್ಕಾಗಿ ಕೇಂದ್ರ ನಾಯಕರನ್ನು ಕೂಡ BJP ಕಳಿಸಿದೆ.
ಇದು ಮಹತ್ವದ ಘಟ್ಟ. ಒಂದು ಹಂತದಲ್ಲಿ ಕುಮಾರಸ್ವಾಮಿ ಅವರು SIR ವಿರುದ್ಧ ಹೋರಾಟ ಮಾಡಿದ್ರು, ದಾಖಲಾತಿಯನ್ನು ಬಿಡುಗಡೆ ಮಾಡಿದ್ರು. ಅವ್ರ ಜೊತೆ ಏನಾದರೂ ವಿಜಯೇಂದ್ರ, CTV, ಅಶ್ವಥ್ ನಾರಾಯಣ ಇದ್ಬಿಟ್ರೆ ಅದು ನೈತಿಕವಾಗಿ ಕುಮಾರಸ್ವಾಮಿ ಅವರು ಗೆಲುವಾಗ್ತಿತ್ತು. ಆದರೆ BJP ಕೂಡ ಅತ್ಯಂತ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಶೋಭಾ ಕರಂದ್ಲಾಜೆ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ, ಜೊತೆಗೆ ಆರ್ ಅಶೋಕ್ ಇದ್ದಾರೆ, ಚಲುವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ಅಶ್ವಥ್ ನಾರಾಯಣ್, CTV, ಬೆಲ್ಲದ್. ನಾನು ಹೇಳಿದ್ಮೇಲೆ ಒಂದು ವೇಳೆ ಅದು ಆಗಲಿಕ್ಕಿಲ್ಲ, ಒಂದು ವೇಳೆ ವಿಜೇಂದ್ರ ಅವರನ್ನ ಕೆಳಗಿಳಿಸಿದರೆ ರಾಜ್ಯಾಧ್ಯಕ್ಷರ ಪಟ್ಟದಲ್ಲಿ ಮುಂಚೂಣಿಯ ಒಂದು ಸ್ಪರ್ಧೆಯಾಗಿದ್ದಂಥವರು ಇದೇ ಬೆಲ್ಲದವರು, ಕಾರಜೋಳ ಇದ್ದಾರೆ, ಬಂಗಾರು ಹನುಮಂತ್ ಇದ್ದಾರೆ, ಜೊತೆಗೆ ಅನೇಕರು ಹೇಳಿದ್ನಲ್ಲ ಅನೇಕ ನಾಯಕರು ಕೂಡ ಇದ್ದಾರೆ. ಹೀಗಾಗಿ ದೂರು ಸ್ವೀಕರಿಸಿದಂಥ ಚುನಾವಣಾ ಆಯೋಗ ಏನು ಮಾಡುತ್ತೆ, ಇದು ಇದೀಗ ದೊಡ್ಡ ಚರ್ಚೆ ಆಗ್ತಾ ಇರುವಂಥ ವಿಷಯ. ನೋಡಬೇಕು, ಎಲ್ಲವೂ ಕಾದು ನೋಡಬೇಕು. ಆದರೆ ಕೆಲವೊಂದು ಹೇಳ್ತೇನೆ ನೋಡಿ, ಪಶ್ಚಿಮ ಬಂಗಾಳದಲ್ಲಿ SIR ಆಯಿತು, ಕೆಲವೊಂದು ಗೊಂದಲ ಆಯಿತು. ಆಗ BJP ಅಥವಾ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಬೇರೆ ಬೇರೆ ರಾಜ್ಯದಿಂದ ಮೇಲುಸ್ತುವಾರಿಯನ್ನು ಕರೆದುಕೊಂಡು ಬಂದು ಇದೀಗ ಅಲ್ಲಿ SIRನ ಒಂದು ಹಂತಕ್ಕೆ ಸರಿಯಾಗಿ ಮಾಡಿತು. ತಮಿಳುನಾಡು, ಬಿಹಾರ್ ಅಥವಾ ಕೇರಳದಲ್ಲಿ ಯಾವುದೇ ಗೊಂದಲ ಆಗಿಲ್ಲ. ಚುನಾವಣಾ ಆಯೋಗ ಮಾಡಿದಂಥ ರೀತಿಯಲ್ಲಿ SR ಆಯಿತು, ತುಂಬ ಚೆನ್ನಾಗಾಯಿತು ಅನ್ನೋದು ಕೂಡ ಕಾಂಗ್ರೆಸ್ ಕೂಡ ಹೇಳ್ತಾ ಇದೆ. ಅದರಲ್ಲಿ ಯಾವುದೂ ಗೊಂದಲ ಇಲ್ಲ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಗೊಂದಲ ಆಯಿತು. ಅದಾದ ನಂತರ ಗೊಂದಲವೆಂಬಂತೆ ಅಲ್ಲಿ ಏನಾಗ್ತಿತ್ತು ಅಂದರೆ TMC ಇತ್ತು. TMC ಸ್ವಲ್ಪ ಗೊಂದಲವನ್ನು ಮಾಡ್ತಾ ಇತ್ತು. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಕೆಲವೊಂದು ಒತ್ತಾಯಪೂರ್ವಕವಾದ ನಿಯಮ ಮಾಡಿದ ಪ್ರಕಾರ ಅಲ್ಲಿ ಗೊಂದಲ ಆಯಿತು. ಹಾಗಾಗಿ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ಕೇಂದ್ರ ಚುನಾವಣಾ ಆಯೋಗದಿಂದ ಮೇಲುಸ್ತುವಾರಿಗಳು ಹೋಗಿ BLOಗಳ ಮೇಲೆ ಒಂದು ಹದ್ದಿನ ಕಣ್ಣನ್ನೇ ಇಟ್ಟಿದ್ರು. ಆದರೆ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂದರೆ ಎಲ್ಲ ಕಡೆ ಹೀಗಾಗ್ತಾ ಇಲ್ಲ. ತಮಗೆ BLOಗಳು ಹೇಳ್ತಾರೆ, ತಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಸಾಮೂಹಿಕವಾಗಿ ಮಾಡ್ತೇವೆ, ಅಲ್ಲಿ ಅಂಗಡಿ ಮುಂಗಟ್ಟಲ್ಲಿ, ದೇವಸ್ಥಾನದಲ್ಲಿ, ಚರ್ಚಲ್ಲಿ ಅಥವಾ ಮಸೀದಿ ಕಚೇರಿಯಲ್ಲಿ ನಾವು ಮಾಡ್ತಿದ್ದೇವೆ ಅಂತ ಉತ್ತರವನ್ನು ಕೊಡ್ತಿದ್ದಾರೆ. ಆದರೆ ಅಲ್ಲಿ ಆದಂಥ ಅಡ್ವರ್ಟ್ಗಳು ನೋಡಿದ್ರೆ ಎಲ್ಲೂ ಕೂಡ ಎಕ್ಸ್ಟ್ರಾ ಅನರ್ಹ ಮತದಾರನ ಸೇರಿಸುವಂಥ ಪ್ರಕ್ರಿಯೆ ಇಲ್ಲ. ನಾವು ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾ ಇದ್ದೀವಿ, ಅದಾದ ನಂತರ ಡಾಕ್ಯುಮೆಂಟ್ಸ್ ಕೊಡಬೇಕಂತ ಹೇಳ್ತೀವಿ. ಅದಾದ ನಂತರ ನಾವು ಆ ಡಾಕ್ಯುಮೆಂಟ್ಸನ್ನು ಫಿಲ್ಅಪ್ ಮಾಡಿ ಒಂದು ಹಂತಕ್ಕೆ ನಾವು SIR ಮುಗಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಇಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದಕ್ಕಿಂತ ಚುನಾವಣಾ ಆಯೋಗ ಕೆಲವೊಂದು ನಿರ್ದಿಷ್ಟವಾದ ಕೆಲಸವನ್ನು ಮಾಡಬೇಕಿತ್ತು. ಜೊತೆಗೆ ಇದು ಆಗುತ್ತಾ, ನಮ್ಮ ರಾಜ್ಯ ದೊಡ್ಡ ರಾಜ್ಯ, ಒಂದು ತಿಂಗಳೊಳಗಡೆ ಎಲ್ಲ ಆಗುತ್ತೆ. ಎಲ್ಲೂ ಕೂಡ ಈ ಚುನಾವಣಾ ಆಯುಕ್ತರಿಗೆ ಒಂದು ಸ್ವಲ್ಪ ತಲೆಯಲ್ಲಿ ಇರಬೇಕಿತ್ತು. ಅದು ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ದೂರನ್ನು ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೆ ರಾಜ್ಯ ಮುಖಂಡರು, ಕೇಂದ್ರ ಸಚಿವರು ಅಥವಾ ರಾಜ್ಯದ ನಾಯಕರು. ಈ ದೂರನ್ನು ಸ್ವೀಕಾರ ಮಾಡಿದಂಥ ಚುನಾವಣಾ ಆಯೋಗ ಎಲ್ಲೆಲ್ಲಿ ಅಡ್ವರ್ಟ್ ಆಗಿದೆ, ಎಲ್ಲೆಲ್ಲಿ ದೂರು ಬಂದಿದೆ, ಆ ದೂರು ಬಂದ ಕ್ಷೇತ್ರಗಳಲ್ಲಿ ಮಾತ್ರ SIR ಮತ್ತೆ ಮರು SIR ಮಾಡುವಂಥ ಸಾಧ್ಯತೆ ಕೂಡ ಇದೆ. ಮತ್ತು ಅದು ಚುನಾವಣಾ ಆಯೋಗ ಮತ್ತು ಕೇಂದ್ರದ ಕಾನೂನಿನಲ್ಲೂ ಕೂಡ ಆಗಿದೆ. ಒಂದು ಜಾಗದಲ್ಲಿ ಏನಾದ್ರು ಅಡ್ವರ್ಟ್ ಆಯ್ತಂದರೆ ಅದು ಬೇರೆ ಎಲ್ಲ ಕಡೆ ಮಾಡುವ ಹಾಗಿಲ್ಲ. ಒಂದು ಎಕ್ಸಾಮ್ ಆಗಿದ್ರೆ ಅದು ಒಂದೇ ಪೇಪರ್ ಇರುತ್ತೆ, ಒಂದೇ ಪ್ರಶ್ನೆ ಪತ್ರಿಕೆ ಇರುತ್ತೆ. ಹೀಗಾಗಿ ಅದನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಬಹುದು. ಮೊನ್ನೆ ನೀಟ್ ಆಯ್ತಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ 10th ಆಗಿರ್ಬೋದು, PUC ಆಗಿರ್ಬೋದು, ಯಾವುದೋ ಪೇಪರ್ ಲೀಕ್ ಆದಾಗ ಇಡೀ ಒಂದು ಆ ಪೇಪರನ್ನು ವಾಶ್ ಔಟ್ ಮಾಡಿ ಹೊಸ ಪೇಪರ್ನ ಕೊಡ್ತಾರೆ. ಆದರೆ ಈ SIR ಆಗಿರ್ಬೋದು ಅಥವಾ ಚುನಾವಣೆ ಆಗಿರ್ಬೋದು, ಕೆಲವೊಂದು ಹಂತದಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆ ಆಯಿತು, ಯಾವುದೋ ಒಂದು ಬೂತಲ್ಲಿ ಅಲ್ಲಿ ಮತಪಟ್ಟಿಗೆ ಹಾಳಾಯಿತು ಅಥವಾ ಮತಪಟ್ಟಿಗೆಯನ್ನು ಕತ್ಕೊಂಡೋದ್ರು ಅಥವಾ ಅಲ್ಲಿ ಗಲಾಟೆ ಆಯಿತು ಎನ್ನುವಂಥ ಕಾರಣ ಇದ್ದಾಗ ಇಡೀ ರಾಜ್ಯದ ಚುನಾವಣೆಯನ್ನು ಮರು ಚುನಾವಣೆ ಮಾಡಲ್ಲ. ಆ ಬೂತ್ನಲ್ಲಿ ಮತ್ತೊಂದು ಹೊಸದನ್ನು ಚುನಾವಣಾ EVM ತೆಗೆದುಕೊಂಡು ಬಂದು ಮತ್ತೊಂದು ಡೇಟನ್ನು ಫಿಕ್ಸ್ ಮಾಡಿ ಅಲ್ಲಿ ಮಾತ್ರ ಚುನಾವಣೆಯನ್ನು ಮಾಡ್ತಾರೆ. ಹೀಗಾಗಿ ಇಲ್ಲೂ ಕೂಡ SIR ಪ್ರಕ್ರಿಯೆಯಲ್ಲೂ ಕೂಡ ಅದನ್ನೇ ಮಾಡುವಂಥ ಸಾಧ್ಯತೆ ಇದೆ. ಎಲ್ಲೆಲ್ಲಿ ಈಗ ದೂರನ್ನು ಕೊಟ್ಟಿದ್ದಾರಲ್ಲ, ಕೆಲವೊಂದು ದಾಖಲಾತಿಗಳೊಂದಿಗೆ, ಕೆಲವೊಂದು ವಿಡಿಯೋಗಳೊಂದಿಗೆ ಇದೀಗ ಆಯೋಗ ಅಂದರೆ NDA ಆಯೋಗ ದೂರನ್ನು ಕೊಟ್ಟಿದೆ. ಆ ದೂರಿನನ್ವಯ ಪರಿಶೀಲನೆಯನ್ನು ಮಾಡಿ ಈ ಹಂತಕ್ಕೆ ಇದೀಗ ಚುನಾವಣೆಯ ಆಯೋಗ ಎಚ್ಚೆತ್ತುಕೊಂಡಿದೆ, ರಾಜ್ಯದ ಮುಖ್ಯಮಂತ್ರಿ ಎಚ್ಚೆತ್ತುಕೊಂಡಿದ್ದಾರೆ. ಇನ್ನು ಮುಂದೆ ಈಗ BLOಗಳು ಮನೆ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ. ಇಲ್ಲಿ ತನಕ ಏನೇನು ದೂರು ಬಂತಲ್ಲ, ಆ ದೂರಿನ ಅನ್ವಯ ಎಲ್ಲೆಲ್ಲಿ ರಾಮನಗರ, ಕುಣಿಗಲ್ ಆಗಿರ್ಬೋದು, ಹಿರಿಯೂರು ಆಗಿರ್ಬೋದು, BTM ಲೇಔಟ್ ಆಗಿರ್ಬೋದು, ಅನೇಕ ಕಡೆ ಅಂದರೆ 10ರಿಂದ 100 ಜಾಗಗಳಲ್ಲಿ ಮರು SIR ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಚುನಾವಣಾ ಆಯೋಗ ಏನಾದರೂ ಹೊಸದಾಗಿ ಎಲ್ಲವನ್ನು ಮಾಡ್ತಾ ಬಂದರೆ ಅದು ಕಾನೂನಿಗೆ ವಿರುದ್ಧ ಕೂಡ ಆಗುತ್ತೆ. ಜೊತೆಗೆ ಮೇಲುಸ್ತುವಾರಿಯ ವಿಚಾರಕ್ಕೆ ಬಂದಾಗ ಕೂಡ ನೀವು ಮೇಲುಸ್ತುವಾರಿನ ಎಲ್ಲಿಂದ ತರ್ತೀರಿ, ಯಾವ ರಾಜ್ಯದಿಂದ ತರ್ತೀರಿ? ಅವರಿಗೆ ನಮ್ಮ ರಾಜ್ಯದಲ್ಲಿ ಏನು ಹಕ್ಕಿದೆ? ಅವರು ಕೇಂದ್ರದ ಅಧಿಕಾರಿಗಳು ಬರಬೇಕಂದ್ರೆ ಇಡೀ ರಾಜ್ಯಕ್ಕೆ ಸಾಕವಾಗುವಂಥ ಎಲ್ಲವೂ ಸಾಧ್ಯವಾ? ಅದು ಕಷ್ಟ ನೋಡಿ. ಅದರಿಂದ ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಪಾರ್ಟಿಷನ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಂದು ಹಂತಕ್ಕೆ ಮೇಲುಸ್ತುವಾರಿ ಯಾರು ಬರ್ತಾರೆ, ಬೇರೆ ರಾಜ್ಯಗಳನ್ನು ಕರ್ಕೊಬರ್ತೀರಾ? ಬೇರೆ ರಾಜ್ಯಗಳಲ್ಲಿ ಯಾವ ರಾಜ್ಯ ಸರ್ಕಾರ ಇದೆ? ಅಥವಾ ಬೇರೆ ಈಗ ನೋಡಿ, ಕರ್ನಾಟಕದಲ್ಲಿ ನೀವು ಮೇಲುಸ್ತುವಾರಿ ಬೇಕು, ಯಾವ ರಾಜ್ಯ ಎಲ್ಲಿಂದ ಕರ್ಕೊಬರ್ತೀರಾ? ನೀವು ತಮಿಳುನಾಡಿಂದ ಬರ್ಬೇಕಂದ್ರೆ ಅದು ಕಾಂಗ್ರೆಸ್ಗೆ ಫೇವರ್ ಆಗಿರುತ್ತೆ. ಪಕ್ಕದ ಕೇರಳದಿಂದ ಬರಬೇಕಂದ್ರೆ ಅಲ್ಲಿ ಯಾವ ಸರ್ಕಾರ ಇದೆ? ಅಥವಾ ಬಿಹಾರನ ಬರ್ತೀರಾ, ಅವಾಗ ನಮ್ಮ ರಾಜ್ಯ ಸರ್ಕಾರ ವಿರೋಧ ಮಾಡಬಹುದು. ಹೀಗಾಗಿ ಕೆಲವೊಂದು ಹಂತದಲ್ಲಿ
ಈ ಮೇಲುಸ್ತುವಾರಿ ವಿಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಪಾರ್ಟಿಷನ್ ಕೂಡ ಆಗಬಹುದು. ಇದು ದೊಡ್ಡ ಲೆಕ್ಕಾಚಾರ. ನಾನು ಮತ್ತೊಂದು ಎಕ್ಸಾಂಪಲ್ ಹೇಳ್ತೇನೆ. ಈ ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ 2 ಭಾಗ ಇದೆ, ಒಂದು ಕೇಂದ್ರ ಮತ್ತೊಂದು ರಾಜ್ಯ. ರಾಜ್ಯಗಳು ಸೇರಿ ಕೇಂದ್ರ ಆಗಬೇಕೇ ಹೊರತು ಕೇಂದ್ರದಿಂದ ರಾಜ್ಯ ಆಗಬೇಕಂದಿಲ್ಲ. ಹೀಗಾಗಿ ಅಧಿಕಾರ ಯಾರಿಗೆ ಜಾಸ್ತಿ? ಕೆಲವೊಂದು ವಿಷಯದಲ್ಲಿ, ನಾವು ಡಿಫೆನ್ಸ್ ವಿಚಾರದಲ್ಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಕೇಂದ್ರಕ್ಕೆ ಸಾರ್ವಭೌಮ ಅಧಿಕಾರ ಇದೆ. ಅದೇ ತೆಗೆದುಕೊಂಡ ನಿರ್ಣಯ ಅದು ಅಂದರೆ ಸಂಪೂರ್ಣವಾಗುತ್ತೆ. ಅದಕ್ಕೆ ಅಂದರೆ ಕೇಂದ್ರಕ್ಕೆ ನಂಬರ್ 1 ಅಧಿಕಾರ ಇರುತ್ತೆ. ಆದರೆ ಕೆಲವೊಂದು ವಿಷಯದಲ್ಲಿ ರಾಜ್ಯಕ್ಕೆ ನಂಬರ್ 1 ಅಧಿಕಾರ. ಕೇಂದ್ರ ಬಂದರೂ ಕೂಡ ಕೇಂದ್ರದ ಅಧಿಕಾರಿಗಳನ್ನ ಬಂಧನ ಮಾಡಬಹುದು, ಅಥವಾ ಕೇಂದ್ರ ಅದನ್ನು ಆದೇಶ ಮಾಡಿದ್ರೂ ಕೂಡ ರಾಜ್ಯ ಸರ್ಕಾರದ ಪರಿಕಲ್ಪನೆಗೆ ಬಿಟ್ಟಿದ್ದು. ನಾನು 2 ಎಕ್ಸಾಂಪಲ್ ಹೇಳ್ತೇನೆ. ಕೇಂದ್ರ ಸರ್ಕಾರ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ತಂದಿತ್ತು, ಸೂಚನೆಯನ್ನು ಕೊಟ್ಟಿತ್ತು, ಇದು ರಾಜ್ಯ ಸರ್ಕಾರಕ್ಕೆ ರವಾನೆಯನ್ನು ಮಾಡಿತ್ತು, ನೀವು ಇದನ್ನು ಅಳವಡಿಸಬಹುದು. ಆದರೆ ರಾಜ್ಯ ಸರ್ಕಾರಕ್ಕೆ ಒಂದು ಅಧಿಕಾರ ಇರುತ್ತೆ. ಕೇಂದ್ರ ಸರ್ಕಾರ ಸೂಚನೆ ಮಾಡಿದಂಥ ಆದೇಶವನ್ನು, ಸೂಚಿಸಿದಂಥ ಮನವಿಯನ್ನು ನಾವು ಒಪ್ಪಿಕೊಳ್ಳಬಹುದು ಅಥವಾ ತಿರಸ್ಕಾರ ಮಾಡಬಹುದು, ಅಥವಾ ನನ್ನದೇ ಆದಂಥ ಒಂದು ಅಧಿಕಾರವನ್ನು ಬಳಸಿಕೊಂಡು ನನ್ನ ನಿಯಮವನ್ನು ಪಾಲಿಸಬಹುದು. ನೋಡಿ, ಕೇಂದ್ರ ಸರ್ಕಾರ ಮಾಡಿದಂಥ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ನಮ್ಮ ರಾಜ್ಯ ಸರ್ಕಾರ ಅದನ್ನು ಬಳಸ್ಕೊಳ್ಳಿಲ್ಲ, ನಮ್ಮ ರಾಜ್ಯದ ಸಿಲೆಬಸ್ಸನ್ನೇ ಉಪಯೋಗಿಸ್ಕೊಳ್ತು. ಇದು ಒಂದು. ಅಂದರೆ ಕೆಲವೊಂದು ಎಜುಕೇಷನ್ ಪಾಲಿಸಿಯಲ್ಲಿ ಕೆಲವೊಂದು ನಿರ್ಣಯದಲ್ಲಿ ಅಥವಾ ಕೆಲವೊಂದು ವಿಭಾಗದಲ್ಲಿ ರಾಜ್ಯ ಸರ್ಕಾರದ ಮೇಲುಗೈ ಇರುತ್ತೆ. ರಾಜ್ಯ ಸರ್ಕಾರ ಕೈಗೊಂಡ ನಿರ್ಣಯವೇ ಅದು ಅಂತಿಮವಾಗುತ್ತೆ. ಅದರ ವಿರುದ್ಧ ಕಾನೂನಾಗಲಿ ಯಾವುದೂ ಸದ್ಯಕ್ಕೆ ಇಲ್ಲ. ಕೆಲವೊಂದು ವಿಷಯದಲ್ಲಿ ಕೇಂದ್ರದ ಅಧಿಕಾರವೇ ನಂಬರ್ 1 ಆಗಿರುತ್ತೆ, ಕೇಂದ್ರದ ಅಧಿಕಾರವನ್ನು ನಾವು ಒಪ್ಪಲೇಬೇಕಾಗುತ್ತೆ. ಮತ್ತೊಂದು ವಿಷಯ, ರಾಜ್ಯದಲ್ಲಿ ಎಲ್ಲರೂ ಗಲಭೆ ಆಯಿತು, ಬೇರೆ ಬೇರೆ ಕೆಲಸ ಆಯಿತು ಅಂದಾಗ ಕೇಂದ್ರ ಸರ್ಕಾರ ತನ್ನ ಪಡೆಗಳನ್ನ ಕಳಿಸುತ್ತೆ. ಆದರೆ ಕೇಂದ್ರ ಸರ್ಕಾರದ ಅಧಿಕಾರ ಎಲ್ಲಿ ಸುಪ್ರೀಂ ಆಗಿರುತ್ತೆ ಅಂದರೆ ಅದು ಬಾರ್ಡರ್ಗಳ ವಿಷಯದಲ್ಲಿ ಸುಪ್ರೀಂ ಆಗಿರುತ್ತೆ, ಬೇರೆ ಬೇರೆ ವಿಷಯದಲ್ಲಿ ಸುಪ್ರೀಂ ಆಗಿರುತ್ತೆ. ಆದರೆ ಕೆಲವೊಂದು ರಾಜ್ಯದಲ್ಲಿ ಗಲಾಟೆ ಆಯಿತು, ಕೇಂದ್ರದ ಭದ್ರತಾ ಪಡೆಗಳನ್ನ ಕಳಿಸಿದ್ರು ಕೂಡ ಅವರು ರಿಪೋರ್ಟ್ ಮಾಡಬೇಕಾಗಿದ್ದು ರಾಜ್ಯದ SP ಗಳಿಗೆ. ಯಾವುದೇ ಒಂದು ಅಧಿಕಾರಿ, ಉನ್ನತ ಮಟ್ಟದ ಅಧಿಕಾರಿ ಬಂದರೂ ಕೂಡ, ಅಥವಾ BSF ಬರ್ಬೋದು, ಅಥವಾ ಬೇರೆ ಬೇರೆ ಪೊಲೀಸ್ ಅಥವಾ ಬೇರೆ ಬೇರೆ BSF ಬರ್ಬೋದು, ಅಥವಾ CRPF ಬರ್ಬೋದು, ಯಾರೇ ಅಧಿಕಾರಿಗಳು, ಯಾರೇ ಸಿಬ್ಬಂದಿ ಬಂದರೂ ಕೂಡ ಅವರು ರಾಜ್ಯದ SP ಗಳಿಗೆ ರಿಪೋರ್ಟ್ ಮಾಡಬೇಕಾಗತ್ತೆ. ಮತ್ತು ದೇ ಆಲ್ ಶುಡ್ ವರ್ಕ್ ಅಂಡರ್ SP. ಇದು ಒಂದು ಎಕ್ಸಾಂಪಲ್. ಮತ್ತೊಂದು ಎಕ್ಸಾಂಪಲ್ ನಮ್ಮ ಕಣ್ಮುಂದೆ ಕಟ್ಟದಂಗಿದೆ ನೋಡಿ. ಪಶ್ಚಿಮ ಬಂಗಾಳದಲ್ಲಿ CBI ರೈಡ್ ಮಾಡಿದ್ರು. CBI ರೈಡ್ ಮಾಡುವಾಗ ಅಂದಿನ ಪಶ್ಚಿಮ ಬಂಗಾಳದ ದೀದಿ ನೇತೃತ್ವ, ಅಂದರೆ ಮಮತಾ ಬ್ಯಾನರ್ಜಿಯವರ ನೇತೃತ್ವ ಸರ್ಕಾರ ಆ CBI ಅಧಿಕಾರಿಗಳನ್ನೇ ಗೃಹ ಬಂಧನದಲ್ಲಿಟ್ಟಿತ್ತು. ಅಂದರೆ ಕೆಲವೊಂದು ವಿಚಾರದಲ್ಲಿ ರಾಜ್ಯಕ್ಕೆ ಅತ್ಯಂತ ದೊಡ್ಡ ಅಧಿಕಾರ ಇರುತ್ತೆ. ಹೀಗಾಗಿ ಒಂದು ವೇಳೆ ನಾ ಹೇಳಿದಂಥ ಎಕ್ಸಾಂಪಲ್ನ ಗಣನೆಗೆ ತೆಗೆದುಕೊಂಡ್ರೆ ಕೇಂದ್ರದ ಮೇಲುಸ್ತುವಾರಿ ಯಾವ ಸರ್ಕಾರದಿಂದ, ಯಾವ ರಾಜ್ಯದಿಂದ ಕರ್ಕೊಂಡು ಬರ್ತೀರಿ, ಅದಕ್ಕೆ ರಾಜ್ಯ ಸರ್ಕಾರದ ಒಪ್ಪಿಗೆ ಇರುತ್ತಾ, ಎಲ್ಲವೂ ಕೂಡ ಕಾದು ನೋಡಬೇಕಾಗುತ್ತೆ. ಈ SIR ಅಂದ ಕೂಡಲೇ ರಾಜ್ಯ ಚುನಾವಣಾ ಆಯೋಗ ಅಥವಾ ಕೇಂದ್ರ ಚುನಾವಣಾ ಆಯೋಗದ ಒಂದು ಆದೇಶದಿಂದ ರಾಜ್ಯ ಚುನಾವಣಾ ಆಯೋಗ SIR ಮಾಡಿದ್ರು ಕೂಡ ಅವೆಲ್ಲವೂ ಕೂಡ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಸಿಬ್ಬಂದಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳು. ಹೀಗಾಗಿ ನಾವು ಏನೇ ಮಾಡಲಿಕ್ಕೆ ಹೊರಟರು ಕೂಡ ಅಲ್ಲಿ ಪಾರ್ಟಿಷನ್ ಎನ್ನುವಂಥ ಒಂದು ವರ್ಡ್ ಬರುತ್ತೆ, ಪಾರ್ಟಿಷನ್ ಎನ್ನುವಂಥ ಒಂದು ನಿಯಮ ಬರುತ್ತೆ, ಪಾರ್ಟಿಷನ್ ಎನ್ನುವಂಥ ಒಂದು ಅಧಿಕಾರ ಕೂಡ ಬರುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಅರ್ಧಕ್ಕರ್ಧವೋ ಅಥವಾ 10% 20% ಮರು SIR ಆಗುವಂಥ ಸಾಧ್ಯತೆ ಇದೆ. ಕೆಲವು ದಿನಗಳಲ್ಲಿ ಅಥವಾ ಕೆಲವೇ ಒಂದು ಕ್ಷಣಗಳಲ್ಲಿ ಅದಕ್ಕೆ ತೀರ್ಪು ಕೂಡ ಬರಬಹುದು, ಆದೇಶ ಕೂಡ ಬರ್ಬೋದು, ಅಥವಾ ಚುನಾವಣಾ ಆಯೋಗ ಹೊಸದೊಂದು ಲಿಸ್ಟ್ ಮಾಡಿ ರಾಮನಗರ, ಹಿರಿಯೂರು, ಕೆಲವೊಂದು ಸ್ಥಳಗಳಲ್ಲಿ ಮರು SIR ಮಾಡಬೇಕು, ಅಥವಾ ವಿತ್ ಬೂತ್ ನಂಬರ್, ವಿತ್ ವಾರ್ಡ್ ನಂಬರ್ ಅದನ್ನು ಸೂಚಿಸುವಂಥ ಸಾಧ್ಯತೆ ಇದೆ. ಆದರೆ ಎಲ್ಲೋ ಒಂದು ಕಡೆ ರಾಜ್ಯದ ಒಂದು ಹಂತದಲ್ಲಿ DK ಶಿವಕುಮಾರ್ ಅವರಿಗೆ ಪದೇ ಒಂದು ಒತ್ತಡ ಬರ್ತಾ ಇದೆಯಾ, ಒಂದು ಹಂತದಲ್ಲಿ ಸಚಿವ ಸಂಪುಟದಲ್ಲಿ ಗೊಂದಲ ಆಯಿತು, ಓಕೆ ಅದನ್ನು ಗೆದ್ದು ಬಂದರು, ಜೊತೆಗೆ ಈ ಅಡ್ಡ ಮತದಾನದಲ್ಲಿ DK ಶಿವಕುಮಾರ್ ಅವರಿಗೆ ಅತ್ಯಂತ ದೊಡ್ಡ ಜಯ ಆಯಿತು. ಆದರೆ ಬಿಡದಿ ವಿಷಯ ಮತ್ತು ಈ SIR ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಈ ಅಡ್ಮಿನಿಸ್ಟ್ರೇಷನ್ ಎನ್ನುವುದು ಸ್ವಲ್ಪ ಮಟ್ಟಿಗೆ ಕುಂಠಿತ ಆಯಿತಾ, ಅಥವಾ ಬೇಕಂತಲೇ ರಾಜ್ಯ ಸರ್ಕಾರ ಇದನ್ನು ಮಾಡಿಸ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆಯಾ, ಅಥವಾ ಈ ಗೊಂದಲ ಏನಾದರೂ ಮರು SIR ಆಗಿಬಿಟ್ರೆ ಒಂದು ಹಂತಕ್ಕೆ ಅದು DK ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗಬಹುದು, ಅಥವಾ DK ಶಿವಕುಮಾರ್ ಅವರ ವಿರೋಧಿಯಾಗಿರುವಂಥ ಎಚ್ಚರಿಕೆಗೆ ಒಂದು ಹಂತಕ್ಕೆ ಗೆಲುವು ಆಗುವಂಥ ಸಾಧ್ಯತೆ ಇದೆ. ನೋಡಬೇಕು, ಇವತ್ತು ಸಂಜೆ ಒಳಗೆ ಏನೇನಾಗುತ್ತೆ ಎಲ್ಲವೂ ಕೂಡ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.